आप सब मेरे भाई मेरी बहन हैं, सब हर रोज परिश्रम करते हैं। कोई खेती में काम करता है, खेती को उपजाऊ बनाता है, कोई घर पे बच्चों की परवरिश करता है, बच्चों को बड़ा करके शिक्षित करके उनका भविष्य बनाने का काम करती हैं। कोई ऑफिस में काम करता है, कोई श्रमिक है, कोई मजदूरी करता है। सब अपने अपने जीवन में दिन रात परिश्रम करने वाले हैं। ನೀವೆಲ್ಲ ಕಷ್ಟ ಜೀವಿಗಳು. ಕೆಲವರು ಹೊಲದಲ್ಲಿ ಕೆಲಸ ಮಾಡಿದ್ರೆ ಮಕ್ಕಳನ್ನ ಸಾಕ್ತಿದ್ದೀರಿ, ಮಕ್ಕಳನ್ನ ದೊಡ್ಡವ್ರು ಮಾಡಿ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಡ್ತಿದ್ದೀರಿ. ಆಫೀಸಲ್ಲಿ ಕೆಲಸ ಮಾಡ್ತೀರಿ, ಮನೆಯಲ್ಲಿ ಕೆಲಸ ಮಾಡ್ತೀರಿ. ನಿಮ್ಮೆಲ್ಲರ ಕಷ್ಟ ಅರ್ಥ ಆಗತ್ತೆ. हो गया? जब आप ये काम करते हैं, घर पे काम करते हैं, अपने बच्चों को बड़ा करते हैं, बच्चों को शिक्षित बनाते हैं, खेती का काम करते हैं, मजदूरी का काम करते हैं, मेरे पुलिस के भाई बहन खड़े हैं, आप अपना काम करते हैं, कोई सरकारी अधिकारी है वो दस्तावेज बनाने का काम करता है, तो आप सोचते हैं कि आप अपना भविष्य बना रहे हैं, अपने बच्चों को मजबूत कर रहे हैं, अपनी खेती को उपजाऊ बना रहे हैं, और ये सही है। लेकिन इसके साथ साथ आप इससे भी एक बहुत बड़ा काम करते हैं, आप इस देश को मजबूत बनाते हैं। ಇಲ್ಲಿ ಎಲ್ಲ ಮನೆಗಳಲ್ಲಿ ಹೊಲಗಳಲ್ಲಿ ಏನ್ ಕೆಲಸ ಮಾಡ್ತೀರಿ, ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀರಿ, ಅವರ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಕೊಡ್ತೀರಿ. ಇಲ್ಲಿ ಪೊಲೀಸ್ ಅವರು ಇದ್ದೀರಿ, ಹಲವಾರು ಸರ್ಕಾರಿ ಕೆಲಸದಲ್ಲಿರೋರು ಇದ್ದೀರಿ. ಪ್ರತಿಯೊಬ್ರು ನಮ್ಮ ನಮ್ಮ ಭವಿಷ್ಯವನ್ನ ರೂಪಿಸ್ಕೋತಾ ಇದ್ದೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮತ್ತೊಂದು ಕೆಲಸ ಮಾಡ್ತೀರಾ, ಅದು ನಮ್ಮ ದೇಶವನ್ನ ಬಲಪಡಿಸುವಂತಹ ಕೆಲಸ ನೀವುಗಳು ಪ್ರತಿಯೊಬ್ಬರು ಇಲ್ಲಿ ಮಾಡ್ತಿದ್ದೀರಿ. आप अपने बच्चों को शिक्षित करते हैं, मेहनत से उनको पढ़ाते हैं, तो आप हमारे देश की नई पीढ़ी के भविष्य को मजबूत बनाते हैं। ಮಕ್ಕಳಿಗೆ ಯಾವಾಗ ನೀವು ಒಳ್ಳೆಯ ವಿದ್ಯೆ ಬುದ್ಧಿ ಕೊಡ್ತೀರಿ, ನಮ್ಮ ದೇಶದ ಭವಿಷ್ಯವನ್ನ, ಮುಂದಿನ ಪೀಳಿಗೆಯನ್ನ, ಒಂದು ಉತ್ತಮ ಭವಿಷ್ಯವನ್ನ ದೇಶಕ್ಕೆ ತಯಾರು ಮಾಡಿಸಿರೋದು ನೀವು. आप मजदूरी करके इमारतें बनाते हैं, तो आप देश का निर्माण करते हैं। ನೀವು ಶ್ರಮಪಟ್ಟು ಕಟ್ಟುತ್ತಿರುವ ದೇಶ ಇದು. ನಿಮ್ಮ ಶ್ರಮ, ನಿಮ್ಮ ಕಷ್ಟ, ನಿಮ್ಮ ಬೆವರಿಂದ ಕಟ್ಟಿರುವಂತಹ ದೇಶ ಇದು. आप खेती में काम करके खेती करते हैं, तो आप देश के पेट भरते हैं, आप लोगों को खाना दिलवाते हैं। ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆರಿತೀರಾ, ದೇಶದ ಪ್ರತಿಯೊಬ್ಬರಿಗೂ ಅನ್ನದಾತರಾಗಿರುವಂತವರು ನೀವು. आपका जीवन संघर्ष का जीवन है, लेकिन आपका जीवन इस देश के निर्माण को करने का जीवन है, और इस देश को आगे बढ़ाने का भी जीवन है। ನಿಮ್ಮೆಲ್ಲರ ಜೀವನ ಒಂದು ಸಂಘರ್ಷವಾದದ್ದು. ಅದರ ಜೊತೆಗೆ ಈ ದೇಶದ ನಿರ್ಮಾಣಕ್ಕಾಗಿ ನಿಮ್ಮೆಲ್ಲರ ಕೊಡುಗೆ ಅನ್ನೋದು ಬಹಳ ದೊಡ್ಡದು. और क्योंकि हमारी तरह आप इस देश को प्यार करते हैं, इस देश के लिए आप अपने जीवन को सुबह से शाम तक जो आप काम करते हैं वो इस देश के लिए आप करते हैं। इसीलिए मैं आज अपने देश के बारे में आप सबसे बात करने के लिए यहाँ आई हूँ। ನೀವಿಲ್ಲಿ ಕಷ್ಟ ಪಡ್ತಿರೋದು ಈ ದೇಶದ ಮೇಲಿರುವಂತಹ ಪ್ರೀತಿಯಿಂದ, ದೇಶಭಕ್ತಿಯಿಂದ. ನೀವು ದೇಶವನ್ನ ಕಟ್ಟಿರುವಂತಹ ಶ್ರಮ ಏನಿದೆ, ಅದಕ್ಕೆ ಈ ವೇದಿಕೆ ಮೂಲಕ ಈ ದೇಶದ ಬಗ್ಗೆ ಈಗ ನಾನು ಮಾತಾಡ್ತೀನಿ. क्योंकि ये देश आपका है, ये देश हमारा है, और हमें इस देश की चिंता है। ಈ ದೇಶ ನಿಮ್ದು, ಈ ದೇಶ ನಮ್ಮೆಲ್ಲರದು. ನಮ್ಮೆಲ್ಲರಿಗೂ ದೇಶದ ಬಗ್ಗೆ ಚಿಂತೆ ಇದೆ, ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಇದೆ. तो हमारे भारत में आज जो हो रहा है उसे गहराई से मैं आपको समझाना चाह रही। स्थितियां पूरे देश भर में बन रही हैं। ಇವತ್ತು ಈ ದೇಶದಲ್ಲಿ ದೇಶಾದ್ಯಂತಹ ಎಂತಹ ಒಂದು ಪರಿಸ್ಥಿತಿ ಆಗಿದೆ, ನಮ್ಮ ದೇಶದಲ್ಲಿ ಏನೇನ್ ಅನ್ಯಾಯಗಳು ನಡೀತಿದೆ ಅದರ ಬಗ್ಗೆ ನಾನೀಗ ಮಾತಾಡಬೇಕು ಅನ್ಕೊಂಡಿದ್ದೀನಿ. आज देश में दो अलग सच्चाइयां हैं। एक सच्चाई जिसका सामना आप कर रहे हैं, दिन रात मेहनत करने की, महंगाई बढ़ रही है,
बेरोजगारी बढ़ रही है, एक ये सच्चाई है। ಈ ದೇಶದಲ್ಲಿ ಇವತ್ತು ಎರಡು ಸತ್ಯಗಳಿದೆ. ಒಂದು ಸತ್ಯ, ಪ್ರತಿನಿತ್ಯ ನೀವೆಲ್ಲರೂ ಏನು ಈ ಬೆಲೆ ಏರಿಕೆಯಿಂದ, ನಿರುದ್ಯೋಗದಿಂದ ಯಾವ ರೀತಿ ನೀವೆಲ್ಲ ಕಷ್ಟಪಡ್ತಿದ್ದೀರಾ, ಅದು ಒಂದನೇ ಸತ್ಯ. और एक दूसरी सच्चाई जो आप टीवी पे देखते हैं, जहां आपको देश के मान सम्मान की बातें दिखाई जाती हैं, जहां आपको हमारे प्रधानमंत्री जी दिखते हैं जो अपनी पूरी शोहरत और शान के साथ आपको कहते हैं कि ये देश तेजी से आगे बढ़ रहा है. ಮತ್ತೊಂದು ಸತ್ಯ, ನೀವೆಲ್ಲ ಮಾಧ್ಯಮದಲ್ಲಿ ಏನ್ ನೋಡ್ತಿದ್ದೀರಾ ಅದು. ದೇಶದ ಬಗ್ಗೆ, ದೇಶದ ವೈಭೋಗದ ಬಗ್ಗೆ ಮಾತಾಡ್ತಾರೆ ಪ್ರಧಾನ ಮಂತ್ರಿಗಳು, ಅದು ಬರೀ ಮಾಧ್ಯಮದ ಸತ್ಯ ಮಾತ್ರ. आज हमारे देश में सबसे ज्यादा बेरोजगारी है 45 सालों से. ಇವತ್ತು ನಮ್ಮ ದೇಶದಲ್ಲಿ 45 ವರ್ಷದಲ್ಲಿ ಇಲ್ಲದಂತಹ ನಿರುದ್ಯೋಗ, ಅಷ್ಟು 45 ವರ್ಷದವರೆಗೆ, ಕಳೆದ 45 ವರ್ಷದಲ್ಲಿ ಈ ವರ್ಷನೇ ಈ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಇರೋದು. हमारे 70 करोड़ भाई बहन आज बेरोजगार हैं. 70 ಕೋಟಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಇವತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ. केंद्र में 30 लाख पद खाली पड़े हैं. ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಸರ್ಕಾರಿ ಕೆಲಸಗಳು ಖಾಲಿ ಬಿದ್ದಿವೆ. आपसे बहुत बड़े बड़े वादे किए गए कि 2 करोड़ नौकरियां बनेंगी, सबको रोजगार मिलेगा, खेती से कमाई दुगनी होगी, लेकिन वो वादे पूरे नहीं हुए. ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರು ನರೇಂದ್ರ ಮೋದಿ ಅವರು. ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀವಿ, ಎಲ್ಲರಿಗೂ ಕೆಲಸ ಸಿಗುತ್ತೆ, ರೈತರ ಆದಾಯ ದುಪ್ಪಟ್ಟಾಗತ್ತೆ ಅಂತ ಹೇಳಿದ್ರು. ಈ ಹಿಂದೆ ನರೇಂದ್ರ ಮೋದಿಗೆ ಯಾವ್ದಾದ್ರು ಆಗಿದ್ಯಾ? मेरी बहनें यहाँ बैठी हैं, आप जानती हैं कि महंगाई कितनी बढ़ गई है. आप जानती हैं कि जब आपको दुकान जाना पड़ता है कुछ खरीदने के लिए तो कितनी मुश्किल होती है. जब त्योहार आता है, कुछ नया खरीदना है, घर में लिपाई पुताई करनी है, तो कितनी मुश्किल से, कितनी मेहनत से आप उसको पैसों को कमा पा रही हैं और खर्चा करना कितना मुश्किल हो गया है आपके लिए. ಇಲ್ಲೆಲ್ಲ ಮಹಿಳೆಯರು ಕೂತಿದ್ದೀರಿ, ನನ್ನ ಅಕ್ಕ ತಂಗಿಯರು, ನೀವ್ ಯೋಚನೆ ಮಾಡಿ, ಈ ಬೆಲೆ ಏರಿಕೆಯಿಂದ ನಿಮ್ಗೆ ಸಂಸಾರ ನಡ್ಸಕ್ ಆಗ್ತಿದ್ಯಾ? ಒಂದು ಹಬ್ಬ ಹರಿದಿನ ಅನ್ನೋದಿಲ್ದೆ ಒಂದು ಸಿಹಿ ಮಾಡೋದಕ್ಕೆ ಅಥವಾ ಏನೋ ಒಂದು ಹೊಸದ್ ಖರೀದಿ ಮಾಡೋದಕ್ಕೂ ಇವತ್ತು ನಮ್ಮ ಜನರು ಕಷ್ಟ ಪಡ್ತಾ ಇದ್ದಾರೆ. पेट्रोल 100 पार हो गया है, डीजल 90 पार, सोना 73,000 रुपए पार, चांदी 90,000 रुपए पार, गैस के सिलेंडर के दाम आसमान छू रहे हैं. जहां जहां देखिए हर चीज का दाम बढ़ रहा है, कुछ सस्ता नहीं हुआ. ಪೆಟ್ರೋಲ್ ರೇಟ್ 100 ರೂಪಾಯಿ ಮೇಲಾಗಿದೆ, ಡೀಸೆಲ್ 90 ರೂಪಾಯಿ ಮೇಲಾಗಿದೆ, ಗ್ಯಾಸ್ ಸಿಲಿಂಡರ್ ಎಲ್ಲ ನಾವು ಹೇಳ್ಬೇಕಾಗಿಲ್ಲ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಚಿನ್ನ, ಬೆಳ್ಳಿ, ಪ್ರತಿ ಒಂದು ವಸ್ತುವಿನ ಬೆಲೆ ಇವತ್ತು ಆಕಾಶ ಮುಟ್ತಾ ಇದೆ. आपका जीवन, आपके संघर्ष बढ़ रहे हैं, तरक्की नहीं हो रही है, मुश्किलें ज्यादा हो रही हैं. ನೀವೆಷ್ಟೇ ಕಷ್ಟ ಪಡ್ತಾ ಇದ್ರು ಕಷ್ಟಗಳ ಮೇಲೆ ಕಷ್ಟ ಬರ್ತಾನೆ ಇದೆ. ನಿಮ್ಮ ಸಂಘರ್ಷ ಮಾತ್ರ ಹಾಗೆ ಇದೆ, ಕಷ್ಟಗಳು ಮಾತ್ರ ಜಾಸ್ತಿ ಆಗ್ತಾನೆ ಇದೆ. मेरे किसान भाइयों के लिए मुश्किल बढ़ रही है. एमएसपी नहीं मिलता, जीएसटी हर सामान पर है, महंगाई की वजह से आप कमा नहीं पाते हैं. ರೈತರು ಎದುರಿಸ್ತಿರುವಂತಹ ಕಷ್ಟ, ಮೊದಲನೇ ಕಷ್ಟ ಕನಿಷ್ಠ ಬೆಂಬಲ ದರ ನಿಮ್ಮ ಬೆಳೆಗಳಿಗೆ ಸಿಗದೆ ಇರೋದು. ನಂತರ GST ಆಗ್ಬೋದು, ಪ್ರತಿ ಒಂದು ವಿಷಯದಲ್ಲೂ ರೈತರು ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ. और इसके अलावा देश में एक अजीब सा सिलसिला शुरू हुआ है कि जो प्रधानमंत्री जी हैं और उनकी केंद्र की सरकार है, वो देश की सारी संपत्ति कुछ गिने चुने लोगों को दे रही है. ಇಲ್ಲೊಂದು ವಿಚಿತ್ರವಾದ ಕೆಲಸ ನಡೀತಿದೆ. ಈ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿಗಳೇನ ಏನ್ ಮಾಡ್ತಿದ್ದಾರೆ, ದೇಶದ ಎಲ್ಲ ಆಸ್ತಿನೂ ಅವರ ಸ್ನೇಹಿತರು ಯಾರು ಬಂಡವಾಳಶಾಹಿಗಳಾಗ್ತಿದ್ದಾರೆ ಅವ್ರಿಗೆ ಮಾರ್ತಾ ಇದ್ದಾರೆ. मेरे किसान भाइयों के कर्ज माफ नहीं करेंगे, लेकिन बड़े बड़े उद्योगपतियों के 16 लाख करोड़ रुपयों का कर्ज माफ कर लेंगे. ನಮ್ಮ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಆಗೋದಿಲ್ಲ ಇವ್ರಿಗೆ. ಅದೇ ಈ ಬಂಡವಾಳಶಾಹಿಗಳು ಅವರ ಸ್ನೇಹಿತರಿದಾರಲ್ಲ ಅಂತವ್ರಿಗೆ 16 ಲಕ್ಷ ಕೋಟಿ ಸಾಲನ ಮನ್ನಾ ಮಾಡಿದ್ದಾರೆ. इस देश का लोहा, कोयला, बिजली, सड़कें, हवाई अड्डे, बंदरगाह, हाईवे, हमारे बड़े बड़े PSU की सब्सिडरीज
सब अपने दोस्तों को सौंप दिए हैं। ನಮ್ಮ ದೇಶದ ಆಸ್ತಿಯಾದಂತಹ ಕಬ್ಬಣ ಆಗ್ಬೋದು, ಇದ್ದಲಾಗ್ಬೋದು, ನಮ್ಮ ಏನು ನಮ್ಮ ಏರ್ಕ್ರಾಫ್ಟ್ ಏನಿತ್ತು, ಏರ್ ಇಂಡಿಯಾ ಆಗ್ಬೋದು, ಪ್ರತಿ ಒಂದನ್ನು ಮಾರ್ತಾ ಇದ್ದಾರೆ. ನಮ್ಮ ದೇಶದ ಆಸ್ತಿಯನ್ನ PSUಗಳೇನಿದ್ವು ಪ್ರತಿ ಒಂದನ್ನು ಅವರ ಸ್ನೇಹಿತರಾದ ಬಂಡವಾಳಶಾಹಿಗಳಿಗೆ ಮಾರ್ತಾ ಇದ್ದಾರೆ. देश का किसान कर्ज में डूब रहा है। बेटी की शादी करनी होती है, कर्ज लेना पड़ता है। कुछ खरीदना पड़ता है खेती के लिए, कर्ज लेना पड़ता है। कर्ज में डूब रहा है, मुश्किलों से घिरा हुआ है, लेकिन उसका कर्ज माफ नहीं होता। सिर्फ बड़े बड़े उद्योगपतियों के लिए सब कुछ हो रहा है सरकार में। ರೈತರು ಸಾಲದಲ್ಲೇ ಮುಳುಗ್ತಾ ಇದ್ದಾರೆ. ಮಗಳು ಮದ್ವೆ ಮಾಡ್ಬೇಕು ಅಂದ್ರು ಸಾಲ ತಗೋಬೇಕು, ಹೊಲದಕ್ಕೆ ಏನೋ ಒಂದು ಬೆಳೆ ಬೆಳಿಬೇಕು ಅಂದ್ರು, ಹೊಲಕ್ಕೆ ಯಾವ್ದೋ ಒಂದು ಟ್ರ್ಯಾಕ್ಟರ್ ತಗೋಬೇಕು, ಏನೋ ಒಂದು ತಗೊಳೋದಕ್ಕೂ ಸಾಲ ಮಾಡಬೇಕು. ಈ ರೀತಿ ನಮ್ಮ ರೈತರು ಸಾಲದಲ್ಲೇ ಮುಳುಗ್ತಿರೋ ಸಮಯದಲ್ಲಿ ಇವತ್ತಿನ ಪ್ರಧಾನಮಂತ್ರಿಗಳು ಏನ್ ಮಾಡ್ತಿದ್ದಾರೆ, ಅವರ ಸ್ನೇಹಿತರು ಬಂಡವಾಳಶಾಹಿಗಳ ಸಾಲ ಮಾತ್ರನೇ ಮನ್ನಾ ಮಾಡ್ತಾ ಇದ್ದಾರೆ. ऊपर से जब जब विपक्ष के नेता आपके लिए आवाज उठाते हैं, आपके लिए आंदोलन करते हैं, तो उनको दबाया जाता है। ನಿಮ್ಮ ಪರವಾಗಿ ಯಾವುದೇ ವಿರೋಧ ಪಕ್ಷದ ನಾಯಕರು ಒಂದು ಧ್ವನಿ ಎತ್ತಿದ ತಕ್ಷಣ ಅವರ ಬಾಯನ್ನ ಮುಚ್ಚೋದಕ್ಕೆ ಹಲವಾರು ರೀತಿ ಪ್ರಯತ್ನಗಳು ಮಾಡ್ತಾರೆ. कांग्रेस पार्टी के बैंक के खाते बंद किए, दो मुख्यमंत्रियों को जेल में डाल दिया। सब तमाम जितने भी विपक्ष के नेता हैं उन पे आरोप लगा कर, उन पे छापा मार कर, उन पे केस लगाकर उनको कमजोर करने की कोशिश की है। ನಮ್ಮ ಕಾಂಗ್ರೆಸ್ ಪಾರ್ಟಿಯ ಬ್ಯಾಂಕ್ ಅಕೌಂಟ್ ನ ಸೀಸ್ ಮಾಡ್ತಾರೆ. ಇಬ್ರು ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ಇಬ್ರು ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡ್ತಾರೆ. ಎಲ್ಲಾ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಕೇಸ್ಗಳು ಹಾಕೋದು, ರೇಡ್ಗಳು ಮಾಡಿಸೋದು, ಈ ರೀತಿ ಮಾಡಿ ನಮ್ಮ ಧ್ವನಿಯನ್ನ, ನಿಮ್ಮ ಪರ ನಾವೆತ್ತುವಂತಹ ಧ್ವನಿಯನ್ನ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. और इस बीच प्रधानमंत्री मोदी जी एक स्कीम लाए, उसका नाम था इलेक्टोरल बॉन्ड्स। उसका मतलब था कि जो भी किसी भी राजनीतिक दल को चंदा देता है उसका नाम गुप्त रहना चाहिए। ಈ ಒಂದು ಸ್ಕೀಮ್ ಬಗ್ಗೆ ಎಲ್ಲ ಓದೇ ಇರ್ತೀರಿ ದಿನಪತ್ರಿಕೆಗಳಲ್ಲಿ, ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಅಂತ. ಅಂದ್ರೆ ಜನ ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳಿಗೆ ಯಾವ ರೀತಿ ದುಡ್ಡನ್ನ ದಾನ ಮಾಡ್ತಿದ್ರು ಮುಂಚೆ, ಅದಕ್ಕೆ ಒಂದು ಸ್ಕೀಮ್ ತರ್ತಾರೆ. ಆದ್ರೆ ಈ ಸ್ಕೀಮ್ ಪ್ರಕಾರ ಏನು, ಈ ಒಂದು ದಾನ ಮಾಡಿದವರ ಹೆಸರುಗಳು ಮಾತ್ರ ಯಾರಿಗೂ ತಿಳಿಯೋದಿಲ್ಲ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರು. सुप्रीम कोर्ट ने कहा कि यह स्कीम गलत है, इससे भ्रष्टाचार बढ़ेगा और जो सूची है जिसने चंदा दिया है उसका नाम बाहर निकालो। ಅವಾಗ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಬಂದು ಹೇಳುತ್ತೆ, ಈ ಒಂದು ಸ್ಕೀಮ್ ಅಲ್ಲಿ ಏನೋ ತಪ್ಪಾಗ್ತಿದೆ, ಈ ರೀತಿ ಮುಚ್ಚಿಡೋ ಹಾಗಿಲ್ಲ, ಯಾರು ಎಷ್ಟು ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅದನ್ನ ತಂದು ಬಹಿರಂಗಪಡಿಸಿ ಅಂತ ನಮ್ಮ ಸುಪ್ರೀಂ ಕೋರ್ಟ್ ಹೇಳುತ್ತೆ. जब ये लिस्ट बाहर निकली तो पता चला कि नरेंद्र मोदी जी की पार्टी ने, नरेंद्र मोदी जी ने इनसे किन किन लोगों से चंदा लिया। ಆ ಲಿಸ್ಟ್ ಆಚೆ ಬಂದ ಮೇಲೆ ಗೊತ್ತಾಯ್ತು ನರೇಂದ್ರ ಮೋದಿ ಅವರು ಯಾರ್ಯಾರ ಹತ್ರ ಚಂದ ವಸೂಲಿ ಮಾಡ್ಕೊಂಡಿದ್ದಾರೆ ಅಂತ. ಎಂತೆಂತವರು ಈ ಬಿಜೆಪಿ ಪಕ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ, ಆ ಲಿಸ್ಟ್ ಬಹಿರಂಗ ಆದ ಮೇಲೆ ಗೊತ್ತಾಯ್ತು. पता चला कि जिन कंपनियों पे छापा मारा था, जिन पे केस डाले थे, उनसे चंदा लिया गया और जब चंदा मिल गया तो केस, वो छापे बंद हो गए। ಯಾವ್ಯಾವ ಕಂಪನಿಗಳ ಮೇಲೆ ಕೇಸ್ಗಳು, ರೇಡ್ಗಳಾಯ್ತಲ್ಲ, ಆ ಕಂಪನಿಗಳು ಬಿಜೆಪಿ ಪಕ್ಷಕ್ಕೆ ಚಂದ ಕೊಟ್ಟಿದ್ದಾರೆ. ಆ ದುಡ್ಡು ಬಂದಿದ ತಕ್ಷಣ, ಇದು ಯಾವಾಗ ಗೊತ್ತಾಯ್ತು, ಸುಪ್ರೀಂ ಕೋರ್ಟ್ ಲಿಸ್ಟ್ ರಿಲೀಸ್ ಮಾಡಿದ್ಮೇಲೆ ಗೊತ್ತಾಗಿದೆ. ಇಂಥ ಕಂಪನಿಗಳು, ಭ್ರಷ್ಟ ಕಂಪನಿಗಳಿಂದ ದುಡ್ಡು ತಗೊಂಡು ಬಿಜೆಪಿ ಕೇಸ್ಗಳನ್ನೆಲ್ಲ ಮುಚ್ಚಿದೆ. ಆ ಕಂಪನಿಗಳು ಯಾರ್ಯಾರು ದುಡ್ಡು ಕೊಟ್ರೋ ಆ ಕಂಪನಿಗಳನ್ನ ಮುಚ್ಚ ಹಾಕಿದ್ದಾರೆ ಕೇಸ್ಗಳನ್ನ. पता चला कि ऐसी कंपनियां थी उस लिस्ट में जिनका मुनाफा कम था लेकिन चंदा ज्यादा दिया। ಎಷ್ಟೋ ಕಂಪನಿಗಳ ಲಾಭಕ್ಕಿಂತ ಹೆಚ್ಚು ದಾನ ಮಾಡಿದ್ದಾರೆ ಬಿಜೆಪಿಗೆ. ಅಂತ ಕಂಪನಿಗಳು, ಅಂತಹ ಭ್ರಷ್ಟ ಕಂಪನಿಗಳು ಲಿಸ್ಟ್ ಅಲ್ಲಿ ಇದೆ. आपको याद है जब नोटबंदी हुई थी तो प्रधानमंत्री जी ने आप सबको कहा था कि जो जो आपके पास नोट है आप बैंक ले जाइए। आप लाइन पे खड़े हुए, आपको कहा कि ये देशभक्ति होगी आपकी
क्योंकि सारा काला धन वापस देश में आएगा। याद है आपको? ಡಿಮಾನಿಟೈಸೇಷನ್ ಅಂತ ಮಾತ್ರ ನೋಟ್ಬಂದಿ ನೆನ್ಪಿದ್ಯಾ ಎಲ್ಲರಿಗೂ? ಎಲ್ಲರನ್ನು ಕ್ಯೂ ಅಲ್ಲಿ ನಿಲ್ಸಿದ್ರು. ಏನಂತ ಹೇಳಿದ್ರು? ದೇಶದಲ್ಲಿರೋ ಎಲ್ಲ ಕಪ್ಪು ಹಣನ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಇದು ದೇಶಭಕ್ತಿ, ದೇಶಕ್ಕೋಸ್ಕರ ನೀವೆಲ್ಲ ಕಷ್ಟಪಡಿ ಅಂತ ಹೇಳಿದ್ರು. उस समय कोई काला धन नहीं आया, लेकिन आज साफ दिख रहा है कि किस तरह से काले धन को सफेद करके इन्होंने अपनी पार्टी में चंदा दिलवाया। ಆ ಸಮಯದಲ್ಲಿ ನೀವೆಷ್ಟು ಕಷ್ಟಪಟ್ಟಿದ್ದೀರಿ, ಆದ್ರೂ ಯಾವ ಕಪ್ಪು ಹಣನೂ ಹಿಡಿಯಕ್ಕಾಗ್ಲಿಲ್ಲ ಅವರಿಗೆ. ಆದ್ರೆ ಇವತ್ತು ಕಾಣಿಸ್ತಾ ಇದೆ ಯಾವ ರೀತಿ ಅವರು ಎಲ್ಲ ಕಪ್ಪು ಹಣನ ಸರಿಯಾದ ನೈತಿಕ ಹಣವಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ. जो कंपनी 150 करोड़ से ज्यादा नहीं कमा रही है, वो 1100 करोड़ की चंदा कैसे दे रही है? 1,500 ಕೋಟಿ ದುಡಿದಿರುವಂತ ಕಂಪನಿ 11,000 ಕೋಟಿನೂ ಕೊಡೋಕ್ ರೆಡಿ ಇದೆ. और पूरा हमला विपक्ष पर साध रहे हैं, कह रहे हैं रोज रोज कि विपक्ष भ्रष्ट है, हर नेता को भ्रष्ट कह रहे हैं। सच्चाई ये है कि वो पूरी तरह से भ्रष्ट है। ಈ ರೀತಿ ಅವರು ಮಾಡ್ತಿರುವುದನ್ನ ಮುಚ್ಚಾಕೋದಕ್ಕೆ ವಿರೋಧ ಪಕ್ಷದ ನಾಯಕರನ್ನ ಭ್ರಷ್ಟರನ್ನಾಗಿ ಕರೆದು ಇಡೀ ದೇಶದ ಎಲ್ಲಾ ವಿರೋಧ ಪಕ್ಷದ ನಾಯಕರು ಕೂಡ ಭ್ರಷ್ಟರು ಅಂತ ಕರೀತಾ ಇದ್ದಾರೆ. सच्चाई ये है कि इन्होंने देश को गुमराह किया है 10 सालों से। ನಿಜಾಂಶ ಏನಂದ್ರೆ ಇವತ್ತು ದೇಶವನ್ನ ಇವರು ಆರ್ಥಿಕವಾಗಿ ಹಾಳು ಮಾಡ್ತಾ ಇರೋದು. जब जब चुनाव आया तो आपके जज्बातों वाली बात की, जब जब चुनाव आया आपका ध्यान भटकाया, धर्म की बात की, जाति की बात की, कभी इधर की बात की, कभी उधर की बात की, लेकिन आपकी समस्याओं की बात कभी नहीं की। ಪ್ರತಿ ಸಲ ಬರ್ತಾರೆ, ಧರ್ಮದ ಮಾತಾಡ್ತಾರೆ, ಜಾತಿ ಮಾತಾಡ್ತಾರೆ, ನಿಮ್ಮ ಧ್ಯಾನವನ್ನ ಬೇರೆ ಕಡೆ ಈ ಭ್ರಷ್ಟಾಚಾರದಿಂದ ಬೇರೆ ಕಡೆ ತಿರುಗಿಸಕ್ ಪ್ರಯತ್ನ ಪಡ್ತಾರೆ. ಆದ್ರೆ ಯಾವತ್ತಾದ್ರೂ ನಿಮ್ಮ ಕಷ್ಟದ ಬಗ್ಗೆ ಮಾತಾಡಿದಾರಾ? आज आप टीवी खोलते हैं, आपको दिखता है कि मोदी जी कह रहे हैं कि 400 पार, कि फिर से उनकी सरकार आएगी, कि उनको 400 सीट दे दीजिए। ಇವಾಗ ಬಂದು ಹೇಳ್ತಾರೆ 400ಕ್ಕೂ ಹೆಚ್ಚು ಸೀಟ್ಗಳನ್ನ ಕೊಡಿ ಬಿಜೆಪಿಗೆ, ಇನ್ನ ಮುಂದೆ ಮೋದಿ ಸರ್ಕಾರ ಇನ್ನ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. इनके नेता तरह तरह की बातें कर रहे हैं। कोई कह रहा है कि जब हमें बहुमत मिलेगी तो हम संविधान को बदल डालेंगे। ಇವರ ರಾಜಕೀಯ ನಾಯಕರು ಎಂತೆಂತ ಮಾತುಗಳಾಡ್ತಿದ್ದಾರೆ ಅಂದ್ರೆ, ಕೆಲವರು ಬಂದು ಹೇಳ್ತಾರೆ ನಮಗ್ 400ಕ್ಕಿಂತ ಜಾಸ್ತಿ ಸೀಟ್ ಬರುತ್ತೆ, ನಮ್ಮ ಸಂವಿಧಾನವನ್ನೇ ನಾವು ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. इन चीजों का क्या मतलब है? ಅರ್ಥ ಏನು? ಈ ತರ ಸಂವಿಧಾನನ ಬದಲಾಯಿಸ್ತೀವಿ ಅಂದ್ರೆ ಅರ್ಥ ಏನು? आप इस बात को गहराई से समझिए। आज जितने भी अधिकार आपके पास हैं, जितनी भी मजबूती इस देश के पब्लिक के पास है, वो संविधान ने दी है। ಒಂದು ವಿಷಯ ನಾವೆಲ್ಲ ತಿಳ್ಕೊಬೇಕಾಗಿರೋದಂದ್ರೆ, ಇವತ್ತು ನಮ್ಮ ಕೈಯಲ್ಲಿ ಜನರೇ, ಕರ್ನಾಟಕದ ಜನ, ದೇಶದ ಜನರೇ ಸಾರ್ವಭೌಮರು ಅಂತ ಹೇಳಿರೋದು ನಮ್ಮ ಸಂವಿಧಾನ. ನಮ್ಮ ಕೈಯಲ್ಲಿರುವಂತಹ ಅಧಿಕಾರ ಆಗ್ಬೋದು, ಹಕ್ಕಿರ್ಬೋದು, ಅದು ನಮ್ಮ ಸಂವಿಧಾನ ಕೊಟ್ಟಿರೋದು. और सबसे बड़ी शक्ति जो आपको इस संविधान ने दी है, वो आपका वोट है। ಎಲ್ಲದಕ್ಕಿಂತ ಮುಖ್ಯವಾದ ಅಧಿಕಾರ ಅಥವಾ ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದ್ರೆ ಅದು ನಾವು ಹಾಕುವಂತಹ ಮತ, ನಾವು ಹಾಕುವಂತಹ ವೋಟ್. दूसरी शक्ति जो संविधान के द्वारा आपको मिलती है, वो आरक्षण की शक्ति है। ಮತ್ತೊಂದು ಶಕ್ತಿ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋದು ಅದು ಅಧಿಕಾರ, ಆರಕ್ಷಣೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್. समानता, स्वतंत्रता आपको संविधान देता है। ನಮ್ಮ ಸಂವಿಧಾನ ನಮಗೆ ಒಂದು ಸ್ವತಂತ್ರವನ್ನ ನೀಡಿದೆ. जब ये लोग संविधान बदलने की बात करते हैं तो इनकी बात बहुत ध्यान से सुनिए, ಅವರೇನಾದ್ರೂ इस बात का सीधा असर आपके जीवन पे होगा। ಇದನ್ನ ನೀವೆಲ್ಲ ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. ಅವರು ಸಂವಿಧಾನ ಬದಲಾಯಿಸ್ತೀವಿ ಅಂದ್ರೆ ನಾವೀಗ ನಿಮಗೆ ಹೇಳ್ತಿರುವಂತಹ ಪ್ರತಿಯೊಂದು ಹಕ್ಕು, ವೋಟ್ ಆಗ್ಬೋದು, ರಿಸರ್ವೇಶನ್ ಆಗ್ಬೋದು, ಈ ಒಂದು ಸ್ವತಂತ್ರ ಆಗ್ಬೋದು, ಇದರ ಬಗ್ಗೆ ಮಾತಾಡ್ತಿದ್ದಾರೆ ಅವರು. ಸಂವಿಧಾನನ ಬದಲಾಯಿಸ್ತೀವಿ ಅಂದ್ರೆ ಇದನ್ನ ಬದಲಾಯಿಸೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅವರು. आज पूरा देश हैरान है कि इनकी बातें किस स्तर तक गिर चुकी हैं। ಇಡೀ ದೇಶಕ್ಕೂ ಗೊತ್ತಾಗ್ತಾ ಇದೆ ಇವ್ರ ಮಾತಲ್ಲಿ ಯಾವ ರೀತಿಯ ಒಂದು ನಿಜಾಂಶ ಇಲ್ಲ ಅನ್ನೋದು.
लोगों के संकट इतने बड़े बड़े हैं, समस्याएं इतनी बड़ी बड़ी हैं, ಜನರ ಒಂದು ಕಷ್ಟ ಕಾರ್ಪಣ್ಯಗಳು ಸಮಸ್ಯೆಗಳು ಎಷ್ಟು ದೊಡ್ಡದಾಗಿದೆ. लेकिन हमारे देश के प्रधानमंत्री को इसकी जानकारी नहीं है, उनको इसकी समझ ही नहीं है कि आप कितना संघर्ष कर रहे हैं. ಆದ್ರೆ ಪ್ರಧಾನ ಮಂತ್ರಿಗಳಿಗೆ ಮಾತ್ರ ಈ ನಿಜಾಂಶದ ಒಂಚೂರು ಅರಿವಿಲ್ಲ. ಅವ್ರು ಗೊತ್ತೂ ಇಲ್ಲ ನಿಮ್ಗೆ ನೀವು ಪ್ರತಿದಿನ ಪಡ್ತಿರುವಂತಹ ಕಷ್ಟ ಆಗ್ಬೋದು, ಎದುರಿಸ್ತಿರೋ ಸಮಸ್ಯೆಗಳ ಪರಿಗಣನೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಿಗೆ ಇಲ್ಲ. एक जमाना होता था जब इंदिरा जी जैसे प्रधानमंत्री आपके बीच आते थे, आपके गांव में आते थे, आपके घरों में आते थे, आपके साथ बैठते थे, आपकी समस्याओं को सुनते थे, समझने की कोशिश करते थे. ಒಂದು ಸಮಯ ಇತ್ತು, ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಜನಗಳ ಮಧ್ಯ ಬರ್ತಿದ್ರು, ನಿಮ್ ಹಳ್ಳಿಗಳಿಗೆ ಬರ್ತಿದ್ರು, ನಿಮ್ ಮನೆ ಬಾಗ್ಲಿಗೂ ಬಂದು ನಿಮ್ ಸಮಸ್ಯೆಗಳೇನು ಅಂತ ಆಲಿಸ್ತಾ ಇದ್ರು. ಅಂತಹ ಒಂದು ಪ್ರಧಾನ ಮಂತ್ರಿಗಳನ್ನು ಈ ದೇಶ ನೋಡಿದೆ. और वो जमाना मैंने देखा है जब प्रधानमंत्री होते हुए भी किसी गरीब के घर चले गए किसी गांव में, तो उनको ये हक था उस गांव वाले को कि वो डांट लेते प्रधानमंत्री को, वो कह देते कि आपने मेरा काम नहीं किया, और प्रधानमंत्री नाराज नहीं होते, वो श्रद्धा से कहते कि मैं आपका काम करके आपको दूंगा. ಒಂದ್ ಸಮಯ ಇತ್ತು, ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಮನೆಯಲ್ಲಿ ಒಬ್ಬ ರೈತ ಕೂಡ ಒಂದು ಲೆಟರ್ ಬರೆದು ಪ್ರಧಾನಮಂತ್ರಿಯ ಒಂದು ಧ್ಯಾನವನ್ನ ಸೆಳ್ಕೋಬಹುದಿತ್ತಂತೆ. ಅವಾಗ ಪ್ರಧಾನಮಂತ್ರಿಗಳು ಕೋಪಿಸ್ಕೋತಾ ಇರ್ಲಿಲ್ಲ. ಅವರಿಗೆ ಅವರ ಕಷ್ಟವನ್ನ ಅರ್ತು ನಾನ್ ನಿಮ್ಮ ಸಮಾಧಾನ ಹೇಳ್ತಿದ್ರಂತೆ, ನಿಮ್ಮ ಕೆಲಸ ಏನೇ ಇದ್ರು ಮಾಡ್ಕೊಡ್ತೀವಿ ಅಂತ ಪ್ರಧಾನಮಂತ್ರಿಗಳು, ಆ ಕಾಲದ ಪ್ರಧಾನಮಂತ್ರಿಗಳು ಮಾಡ್ತಿದ್ದಂತಹ ಕೆಲಸ. एक जमाना था जब देश में एक नेता खड़ा होता था तो देशवासी उससे ये आशा रखते थे कि वो एक नैतिक इंसान होगा, उससे नैतिकता की आशा रखते थे. ಒಂದು ಸಮಯ ಇತ್ತು, ನಮ್ಮ ದೇಶದ ಜನತೆ ಒಂದು ರಾಜಕೀಯ ನಾಯಕರನ್ನ, ಒಂದು ನೈತಿಕತೆ ಉಳ್ಳುವಂತಹ ವ್ಯಕ್ತಿಯನ್ನ ಮಾತ್ರನೇ ನಾವು ರಾಜಕೀಯ ನಾಯಕರನ್ನಾಗಿ ಚುನಾಯಿಸ್ತಾ ಇದ್ವಿ. आज देश के सबसे बड़े नेता नैतिकता को छोड़ के नाटक करते हैं आपके सामने. ಇವತ್ತು ದೇಶದ ಅತಿ ಉನ್ನತ ಸ್ಥಾನದಲ್ಲಿ ಇರುವಂತವರು ನೈತಿಕತೆ ಬಿಟ್ಟು ಬರೀ ನಾಟಕ ಆಡ್ತಾ ಇದ್ದಾರೆ. एक जमाना था जब हम अपने नेताओं से ये उम्मीद रखते थे कि वो सत्य के पथ पे चलेंगे. ಒಂದ್ ಸಮಯ ಇತ್ತು, ನಾವೆಲ್ಲ ನಮ್ಮ ದೇಶದ ರಾಜಕೀಯ ನಾಯಕರು ಒಂದು ಸತ್ಯದ ದಾರಿಲೇ ನಡೀತಾರೆ ಅನ್ನುವಂತಹ ನಂಬಿಕೆ ಇದ್ದಂತಹ ಒಂದು ಸಮಯ ಅದು. आज देश के सबसे बड़े नेता अपनी सत्ता दिखाने निकलते हैं, अपनी शान अपनी शोहरत दिखाते हैं, लेकिन सत्य के पथ पर नहीं चलते. ಇವತ್ತಿನ ರಾಜಕೀಯದ ನಾಯಕರು, ಅತಿ ದೊಡ್ಡ ಸ್ಥಾನದಲ್ಲಿರೋರು ಸತ್ಯದ ದಾರಿಯಲ್ಲಿ ನಡೀತಿಲ್ಲ, ಬರೀ ಅಧಿಕಾರದ ದರ್ಪ ತೋರಿಸ್ತಾರೆ, ತಮ್ಮ ಒಂದು ವೈಭೋಗದ ಜೀವನವನ್ನ ತೋರಿಸ್ಕೊಂಡು ಓಡಾಡ್ತಿದ್ದಾರೆ ಹೊರತು ಸತ್ಯ ದಾರಿಯಲ್ಲಿ ಮಾತ್ರ ನಡೀತಿಲ್ಲ. एक जमाना था जब नेता में परोपकार होता था, सेवा की भावना होती थी. आज हम देश के सबसे बड़े नेता में सिर्फ अहंकार देख रहे हैं. ಒಂದ್ ಸಮಯ ಇತ್ತು, ನಮ್ಮ ದೇಶದ ಪರಂಪರೆ ಏನಂದ್ರೆ ರಾಜಕೀಯದವರು ಸತ್ಯದ ದಾರಿಯಲ್ಲಿ ನಡೆಯೋರು, ಒಂದು ಸೇವಾ ಮನೋಭಾವನೆ ಇಟ್ಕೊಂಡಿರ್ತಿದ್ರು. ಆದ್ರೆ ಇವತ್ತಿನ ಈ ಒಂದು ರಾಜಕೀಯ ನಾಯಕ ಅಹಂಕಾರದಿಂದಾನೇ ನಡೀತಾ ಇದ್ದಾರೆ. हमारे हिंदू धर्म की परंपरा रही है, हमारे देश की राजनीति की परंपरा भी रही है कि सत्य के पथ पर चल के सेवा भाव से देश की सेवा की जाए. ನಮ್ಮ ಹಿಂದೂ ಪರಂಪರೆ ಆಗ್ಬೋದು, ನಮ್ಮ ದೇಶದ ರಾಜಕೀಯ ಪರಂಪರೆ ಆಗ್ಬೋದು, ಒಬ್ಬ ನಾಯಕನಲ್ಲಿ ನಾವೆಲ್ಲ ಕಾಣೋದು ಒಂದು ಸತ್ಯದ ದಾರಿಯಲ್ಲಿ ಅವ್ರು ನಡಿಬೇಕು, ಒಂದು ಸೇವಾ ಮನೋಭಾವ ಇಟ್ಕೊಂಡು ಅವರೆಲ್ಲ ನಡಿಬೇಕು ಅಂತ. और उसी सेवा भाव से चाहे भगवान राम ने प्रजा के लिए काम किया, प्रजा के को आगे बढ़ाया, उसी सेवा भाव से महात्मा गांधी जी ने आपकी सेवा की. और जितने भी प्रधानमंत्री आए, मैं कह सकती हूँ किसी भी पार्टी के रहे, उनके दिलों में भी देश की जनता के प्रति श्रद्धा होती थी और सेवा भाव होता था. ಶ್ರೀರಾಮನು ಕೂಡ ಇದೇ ಸೇವಾ ಮನೋಭಾವದಿಂದ ಸತ್ಯಧಾರಿಲಿ ನಡೆದವರು. ಹಾಗೆ ಈ ದೇಶದ ಎಲ್ಲಾ ಪ್ರಧಾನ ಮಂತ್ರಿಗಳು ಇದುವರೆಗೂ
ಒಂದು ಸತ್ಯದ ದಾರಿ ಬಿಟ್ಟು ನೈತಿಕತೆನ ಬಿಟ್ಟು ನಡೆದಿಲ್ಲ. लेकिन आज नरेंद्र मोदी जी की सरकार में उनके 10 सालों के राज में सिर्फ झूठों का बोलबाला है. ಆದ್ರೆ ಈ ಒಂದು 10 ವರ್ಷದ ಆಡಳಿತ ಏನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತು, ಅದರ ಬರೀ ಸುಳ್ಳಿನ ಒಂದು ಸರಮಾಲೆ ಇರುವಂತಹ ಸರ್ಕಾರ. गलत तरह से सरकारों को गिराते हैं तो पूरी मीडिया कहती है कि मोदी जी का मास्टर स्ट्रोक है. ತಪ್ಪು ದಾರಿಯಲ್ಲಿ ಅಧಿಕಾರವನ್ನ ಕಿತ್ಕೊಳ್ಳೋದು, ಸರ್ಕಾರನ ಬೀಳಿಸೋದು, ಈ ರೀತಿ ಮಾಡ್ತಾರೆ. ಮಾಧ್ಯಮದವರು ಅದನ್ನೇ ನರೇಂದ್ರ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾರೆ. किसी की हिम्मत नहीं होती कि वो निंदा करें, कि वो कहें कि लोकतंत्र के सारे असूल तोड़ के इन्होंने सरकार को गिराया है. ಯಾರು ಆ ಧೈರ್ಯ ಮಾಡ್ತಿಲ್ಲ. ಇವರು ಈ ಸರ್ಕಾರವನ್ನ ಬೀಳಿಸಿರೋದು ಅನೈತಿಕತೆಯಿಂದ ಅಸಾಂವಿಧಾನಿಕವಾಗಿ ಇವರು ಈ ಸರ್ಕಾರನ ಬೀಳಿಸಿರೋದು ಅಂತ ಪ್ರಶ್ನೆ ಮಾಡುವಂತಹ ಒಂದು ಧೈರ್ಯ ಯಾರು ಮಾಡ್ತಾ ಇಲ್ಲ. 100 करोड़ देके विधायक ऐसा काम सिर्फ मोदी कर सकते हैं. 100 ಕೋಟಿ ಕೊಟ್ಟು ನಾಯಕರನ್ನ ಖರೀದಿ ಮಾಡ್ಕೋತಾರೆ. ಅವಾಗ ಮಾಧ್ಯಮದವ್ರು ಹೇಳ್ತಾರೆ, ನೋಡಿ ನರೇಂದ್ರ ಮೋದಿ ಅವ್ರು ಮಾತ್ರನೇ ಇಂಥ ದೊಡ್ಡ ಕೆಲಸ ಮಾಡಕ್ಕಾಗೋದು ಅಂತ. चुनाव के समय रोजगार की बात नहीं करते, महंगाई को कम करने की बात नहीं करते, आपकी शिक्षा की सुविधाओं की बात नहीं करते, स्वास्थ्य सुविधाओं की बात नहीं करते, भड़काऊ बातें करते हैं, ध्यान भटकाने वाली बातें करते हैं और सारी मीडिया दंडवत होकर उनके साथ लगी रहती है. ಚುನಾವಣೆ ಸಮಯದಲ್ಲಿ ನಿರುದ್ಯೋಗದ ಬಗ್ಗೆನೋ, ಬೆಲೆ ಏರಿಕೆ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಆಗ್ಬೋದು, ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಆಗ್ಬೋದು ಮಾತಾಡೋದಿಲ್ಲ. ಏನೋ ಒಂದು ಮಾಡಿ ಪ್ರತಿಯೊಬ್ಬರ ಧ್ಯಾನನ ಧರ್ಮ ಜಾತಿ ಅನ್ಕೊಂಡು ಬೇರೆ ಕಡೆ ಹರಿಸುವಂತಹ ಪ್ರಯತ್ನಗಳು ಮಾಡ್ತಾರವರು. सब कहते हैं कि विदेश में भी ये चर्चा है कि मोदी जी इस दुनिया के सबसे बड़े नेता हैं. ಎಲ್ಲ ಹೇಳೋದೇನಂದ್ರೆ ವಿದೇಶದಲ್ಲೂ ಹೇಳ್ತಾರಂತೆ, ಜಗತ್ತಿಗೆ ಪ್ರಸಿದ್ಧರು ಮೋದಿಯವರು ಎಲ್ಲರಿಗಿಂತ ಉತ್ತಮ ನಾಯಕ ಅಂತ. इतनी सत्ता, इतनी शान, इतनी शोहरत, इतना घमंड, इतना गुमान. कहते हैं कि चुटकी भर में अगर मोदी जी चाहें तो दुनिया के सारे जंग बंद करा सकते हैं. ಎಷ್ಟು ಅಹಂಕಾರದಿಂದ ತಮ್ಮ ವೈಭೋಗಗಳನ್ನ ಪ್ರದರ್ಶಿಸ್ತಾರೆ ನರೇಂದ್ರ ಮೋದಿಯವರು. ಎಲ್ಲದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿಯವರು ಚುಟ್ಕಿ ಹೊಡೆದ್ರೆ ಸಾಕು ಯುದ್ಧಗಳನ್ನ ನಿಲ್ಲಿಸ್ಬಿಡ್ತಾರಂತೆ ದೇಶಗಳದು, ಹಂಗಂತ ಹೇಳ್ಕೊಂಡು ಮಾಧ್ಯಮಗಳಲ್ಲಾಗ್ಲಿ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾರೆ. तो मैं आपसे पूछना चाहती हूं कि अगर इतने बड़े नेता हैं, इतनी सत्ता है उनके पास, कोई उनसे सवाल भी नहीं कर सकता, तो 10 सालों में आपके लिए रोजगार बनाने का काम क्यों नहीं किया है? तो 10 सालों में महंगाई इस देश में घटी क्यों नहीं है? तो 10 सालों में नौजवानों के लिए नए नए स्कीम क्यों नहीं लाए? तो 10 सालों में आपके घरों में तरक्की क्यों नहीं आई है? ನಿಮ್ಮ ಈ ಅಧಿಕಾರನ ಬಳಸ್ಕೊಂಡು ಇಷ್ಟ ಬಲಿಷ್ಠ ನಾಯಕರಾಗಿದ್ರೆ ನೀವು ಈ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಬೆಲೆ ಏರಿಕೆ ಯಾಕೆ ಕಮ್ಮಿ ಆಗಿಲ್ಲ? ನಿರುದ್ಯೋಗ ಯಾಕೆ ಕಮ್ಮಿ ಆಗಿಲ್ಲ? ನಮ್ಮ ರೈತರು ಪ್ರತಿಯೊಬ್ರು ಪಡ್ತಿರುವಂತಹ ಕಷ್ಟ ಯಾಕೆ ಕಮ್ಮಿ ಆಗ್ತಿಲ್ಲ? ನಿಮ್ಮ ಅಧಿಕಾರ ನೀವಿಷ್ಟು ಬಲಿಷ್ಠರು ಅಂತ ಬರೀ ಹೇಳ್ಕೋತಿರಲ್ಲ, ಇದೆಲ್ಲ ಮಾಡೋದಕ್ಕಾಗ್ತಿಲ್ವಾ? आपने 10 सालों में देखा कि इनके 2-3 उद्योगपति मित्र कहां से कहां चले गए, दुनिया के सबसे अमीर इंसान बन गए क्योंकि मोदी जी ने उनका समर्थन किया. मोदी जी ने सारे देश की संपत्ति उनको सौंप दी. ಇಬ್ರು ಬಂಡವಾಳಶಾಹಿಗಳು ನರೇಂದ್ರ ಮೋದಿ ಅವರ ಸ್ನೇಹಿತರು. ಅವರು ಮಾತ್ರ ಎಲ್ಲಿಂದ ಅವರ ಆಸ್ತಿ ಮಾತ್ರ ಯಾವ ಮಟ್ಟಕ್ಕೆ ಜಾಸ್ತಿ ಆಗಿದೆ ಅಂದ್ರೆ ಜಗತ್ತಿನ ಅತಿ ಶ್ರೀಮಂತರಲ್ಲಿ ಇವ್ರುಗಳು ನರೇಂದ್ರ ಮೋದಿ ಅವರ ಇಬ್ರು ಸ್ನೇಹಿತರು ಬಂಡವಾಳಶಾಹಿಗಳಾಗಿದ್ದಾರೆ. ಈ 10 ವರ್ಷದಲ್ಲಿ ಏನಾದ್ರೂ ಒಳ್ಳೇದಾಗಿದೆ, ಅಭಿವೃದ್ಧಿ ಆಗಿದ್ರೆ ಆ ಇಬ್ರು ನರೇಂದ್ರ ಮೋದಿ ಅವರ ಬಂಡವಾಳಶಾಹಿ ಸ್ನೇಹಿತರಿಗೆ ಮಾತ್ರ. आपको रोज रोज बताया जाता है कि गर्व होना चाहिए, देश का सम्मान बढ़ रहा है, देश आगे बढ़ रहा है. लेकिन मैं आपसे पूछना चाहती हूं कि आपको क्या मिला है इन 10 सालों में? ದಿನಾ ಹೇಳ್ಕೊಂಡು ಬರ್ತಾ ಇದ್ದಾರೆ, ದೇಶದ ಮರ್ಯಾದೆ ಹೆಚ್ಚುತ್ತಾ ಇದೆ, ದೇಶ ಮುಂದುವರಿತಾ ಇದೆ, ಜಗತ್ತಿನಲ್ಲೇ ದೇಶ ಒಂದು ದೊಡ್ಡ ಮಟ್ಟಕ್ಕೆ ಏರ್ತಾ ಇದೆ ಅಂತ. ಒಂದು ಬಹಳ
ಸುಲಭವಾದ ಪ್ರಶ್ನೆ ಕೇಳ್ತೀವಿ, ನಿಮ್ ಜೀವನದಲ್ಲಿ ಏನಾದ್ರೂ ಒಳ್ಳೇದಾಗಿದ್ಯಾ ಈ 10 ವರ್ಷದಲ್ಲಿ ಅಂತ ಯೋಚನೆ ಮಾಡಿ. आपके बच्चों को रोजगार मिला है, ನಿಮ್ ಮಕ್ಕಳಿಗೆ ಕೆಲಸ ಸಿಕ್ಕಿದ್ಯಾ? महंगाई कम हुई है, ಬೆಲೆ ಏರಿಕೆ ಕಮ್ಮಿ ಆಗಿದ್ಯಾ? आपके लिए अस्पताल बनाए हैं, ಆಸ್ಪತ್ರೆಗಳು ಏನಾದ್ರೂ ಅವರು ಕಟ್ಟಿಸ್ಕೊಟ್ಟಿದಾರಾ? कोई एम्स आईआईटी जैसे संस्थान बनाए हैं, ಈ ಹಿಂದೆ ನಮ್ಮ ಸರ್ಕಾರ ಕಟ್ಟಿಸಿದಂತಹ ಏಮ್ಸ್ ಐಐಟಿಗಳು ಅಂಥದ್ ಯಾವ್ದಾದ್ರೂ ಈ ಸರ್ಕಾರ ಕಟ್ಟಿಸ್ಕೊಟ್ಟಿದ್ಯಾ? क्या काम किया है? ಏನ್ ಕೆಲಸ ಮಾಡಿದಾರೆ ಮತ್ತೆ? और अगर इतना काम किया है जैसे ये लोग कहते हैं, तो 10 सालों के बाद जब आपके सामने खड़े होते हैं और चुनाव में आपका वोट मांगते हैं, तो अपने काम के आधार पर क्यों नहीं मांग रहे हैं? धर्म के आधार पर क्यों मांग रहे हैं? जाति के आधार पर क्यों मांग रहे हैं? आपके जज्बातों के आधार पर क्यों मांग रहे हैं? ನಿಜವಾಗ್ಲೂ ಅವ್ರು ಈ 10 ವರ್ಷದಲ್ಲಿ ಕೆಲಸ ಮಾಡಿದಿದ್ರೆ ಈ ರೀತಿ ರಾಜಕೀಯ ವೇದಿಕೆಗಳಲ್ಲಿ ನಿಂತ್ಕೊಂಡು ನಾವಿಷ್ಟು ಕೆಲಸ ಮಾಡಿದೀವಿ, ಇದರ ಆಧಾರದ ಮೇಲೆ ನಮಗ್ ಓಟ್ ಹಾಕಿ ಅಂತ ಕೇಳ್ತಿದ್ರು. ಧರ್ಮದ ಆಧಾರದ ಮೇಲೆ ಕೇಳ್ತಿದ್ರಾ? ಜಾತಿ ಆಧಾರದ ಮೇಲೆ ಕೇಳ್ತಿದ್ರಾ ಓಟ್ನ? ಇಲ್ಲ, ಅವ್ರು ನಿಜವಾಗ್ಲೂ ಕೆಲಸ ಮಾಡಿದ್ರೆ ಕೆಲಸದ ಆಧಾರದ ಮೇಲೆ ಕೇಳ್ತಿದ್ರು. यहाँ सूखा पड़ा, कर्नाटका की सरकार ने मोदी जी की सरकार से मदद मांगी. सिद्धरमैया जी बैठे हैं, उनसे पूछिए, 1 रुपया मदद नहीं मिला. ಇಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನವನ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಲವಾರು ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಲೆಟರ್ ಬರೆದಿದ್ದಾರೆ, ಕೇಳಿದ್ದಾರೆ. 1 ಪೈಸಾ ಇದುವರೆಗೂ ಬಿಡುಗಡೆ ಮಾಡಿಲ್ಲ. रायचूर में कितने लंबे समय से एम्स की मांग है, कोई सुनवाई नहीं हुई, आज तक उसका नाम भी नहीं आया. ರಾಯಚೂರಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದು ಏಮ್ಸ್ ಕಟ್ಟಿಸ್ಕೊಡ್ಬೇಕು ಅನ್ನುವಂತಹ ಒಂದು ಬೇಡಿಕೆ ಇದೆ. ಇದುವರೆಗೂ ಅದರ ಬಗ್ಗೆ ಒಂದು ಕೂಡ ಉಸಿರೇ ಎತ್ತುತ್ತಾ ಇಲ್ಲ, ಅವ್ರು ಅದ್ರ ಬಗ್ಗೆ ಮಾತಾಡೋದು ಇಲ್ಲ. कलासा बंडूरी नाला परियोजना से आप सबको पानी का पीने का पानी मिलता, वो अब तक मंजूर ही नहीं हुआ है केंद्र से. ನಿಮ್ಮ ಮನೆಗಳಲ್ಲಿ ಕುಡಿಯುವ ನೀರಿಗಾಗಿ ಮಾಡಿದಂತಹ ಯೋಜನೆಯಿಂದ ಯಾರು ಕೂಡ ಫಲಾನುಭವಿಗಳಿಲ್ಲ, ಯೋಜನೆ ಮಾತ್ರ ಇದೆ. अपर भद्रा परियोजना से चित्रदुर्गा, तुमकुरू, दावणगेरे और चिकमंगलुरु को पानी देने की योजना थी, आज तक केंद्र सरकार ने उसके लिए पैसा नहीं दिया. ಅಪ್ಪರ್ ಭದ್ರಾ ಯೋಜನೆಯಿಂದ ಚಿತ್ರದುರ್ಗ, ದಾವಣಗೆರೆ, ತುಮಕೂರಿಗೆ ಕುಡಿಯುವ ನೀರನ್ನ ಯೋಜನೆ ಬರಬೇಕಿತ್ತು, ಅದು ಕೂಡ ಇದುವರೆಗೂ ಆಗಿಲ್ಲ. कर्नाटका की टैक्स में हिस्सेदारी को घटाकर 62,000 करोड़ रुपए का नुकसान कराया है इस प्रदेश का. ಕರ್ನಾಟಕದ ಟ್ಯಾಕ್ಸ್ 12,000 ಕೋಟಿ ಹೋಗ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್. ನಮ್ಮ ಸರ್ಕಾರಕ್ಕೆ ನಮ್ಮ ಪಾಲು ಬರ್ಬೇಕಾಗಿರೋದಕ್ಕಿಂತ ಕಡಿಮೆ ಕೊಟ್ಟು ಬರೀ 62,000 ಕೋಟಿ ನಷ್ಟ ಮಾಡಿದ್ದಾರೆ ನಮ್ಮ ಒಂದು ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ. प्रधानमंत्री जी कहते हैं कि वो दिन रात देशवासियों के लिए काम करते हैं, तो ये भेदभाव क्यों? कर्नाटका के साथ ऐसा क्यों? हिमाचल प्रदेश में इनकी सरकार नहीं है, वहां आपदा आई, वहां 1 पैसा नहीं दिया आपदा के लिए. क्यों? क्योंकि सही नियत से, सच्चे दिल से आपके लिए नहीं काम कर रहे हैं. क्योंकि आपके साथ हर पल राजनीति की जाती है. जहां उनका फायदा होता है, जहां से उनको सत्ता मिलेगी, वहां पे काम कराएंगे. जहां उनका फायदा नहीं है, वहां देशवासियों की कोई परवाह नहीं है. ದಿನ ರಾತ್ರಿ ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪ್ರಧಾನ ಮಂತ್ರಿ ಅಂತ ಹೇಳ್ತಾರೆ. ಅಂದಮೇಲೆ ನಮ್ಮ ಕರ್ನಾಟಕಕ್ಕೆ ಮಾತ್ರ ಯಾಕಿಂತ ಅನ್ಯಾಯ ಮಾಡ್ತಿದೆ? ಯಾವ ಯಾವ ರಾಜ್ಯಗಳಲ್ಲಿ ಅವ್ರ ಅಧಿಕಾರ ಇರುತ್ತೆ ಅಲ್ಲಿ ದುಡ್ಡು ಹೋಗುತ್ತೆ, ಎಲ್ಲಿ ಅವ್ರಿಗೆ ಅಧಿಕಾರ ಸಿಗದಿಲ್ಲ ಅಲ್ಲೆಲ್ಲ ಮಲತಲ್ಲಿ ತಾಯಿ ಧೋರಣೆ ಮಾಡ್ತಿದ್ದಾರೆ. ಇದು ಈ ದೇಶದ ಪ್ರಧಾನ ಮಂತ್ರಿ ನಮ್ಮ ರಾಜ್ಯಕ್ಕೆ ಮಾಡ್ತಿರುವಂತಹ ದ್ರೋಹವನ್ನ ಎತ್ತಿ ತೋರಿಸುತ್ತೆ. आपने कर्नाटका में कांग्रेस की सरकार चुनी, आप खुद बता सकते हैं कि आपके जीवन में कुछ फर्क पड़ा कि नहीं? आपकी सरकार ने आपको गारंटी दी थी और आज एक एक गारंटी का पूरा करने का काम शुरू हो गया है. ನೀವು
ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ವಿಧಾನಸಭೆಯಲ್ಲಿ ನಮ್ಮನ್ನ ಚುನಾಯಿಸಿದ್ರಿ. ನಂತರ ಈ ಒಂದು ವರ್ಷದಲ್ಲಿ ನಿಮ್ ಜೀವನ ಬದಲಾಗಿಲ್ವಾ? ಆ 5 ಗ್ಯಾರಂಟಿಗಳು ಕರ್ನಾಟಕದ ಪ್ರತಿ ಒಬ್ಬರ ಜೀವನದಲ್ಲೂ ಒಂದು ದೊಡ್ಡ ಬದಲಾವಣೆಯನ್ನ ತಂದಿದೆ. गृह लक्ष्मी योजना से 1 करोड़ से अधिक महिलाओं को हर महीने 2000 रुपए मिल रहे हैं. ಗೃಹಲಕ್ಷ್ಮಿಯಿಂದ ಕರ್ನಾಟಕದ 1 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ತಿಂಗಳಿಗೆ 2000 ರೂಪಾಯಿ ಹೋಗ್ತಿದೆ. गृह ज्योति योजना की गारंटी थी, आज आपकी बिलों से, बिजली की बिलों से 200 यूनिट हर महीने कट रहे हैं. ಗೃಹ ಜ್ಯೋತಿ ಯೋಜನೆಯಿಂದ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರೆಂಟು 200 ಯೂನಿಟ್ ವರೆಗೂ ಪ್ರತಿಯೊಂದು ಮನೆಗೂ ಫ್ರೀ ಆಗಿ ಹೋಗ್ತಿದೆ. अन्न भाग्य से 4 करोड़ से अधिक लोगों को राशन मिल रहा है. ಅನ್ನಭಾಗ್ಯ ಯೋಜನೆಯಿಂದ 4 ಕೋಟಿಗೂ ಹೆಚ್ಚು ಜನ ಇವತ್ತು ರೇಷನ್ ತಗೋತಾ ಇದ್ದಾರೆ. मेरी बहनें मुफ्त में बस यात्रा कर रही हो कि नहीं कर रही हो? अच्छा लग रहा है, सुविधा हो रही है, क्योंकि आपने सही सरकार चुनी. युवा निधि में 1.5 लाख युवाओं को वजीफा और 10 लाख और जल्द ही 10 लाख को भी वजीफा मिलेगा. और ये केवल शुरुआत है. कांग्रेस पार्टी ने पूरे देश भर के लिए एक न्याय पत्र बनाया है. ನನ್ನೆಲ್ಲ ಅಕ್ಕ ತಂಗಿಯರು ಖುಷಿಯಾಗಿದ್ದೀರಾ ಇಲ್ವಾ? ಶಕ್ತಿ ಯೋಜನೆಯಲ್ಲಿ ಬಸ್ಗಳಲ್ಲಿ ಫ್ರೀ ಆಗಿ ಓಡಾಡ್ತಿದ್ದೀರಾ ಇಲ್ವಾ? ಯುವ ನಿಧಿಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ಯುವ ಜನತೆಗೆ ಇವತ್ತು ಭರ್ತಿ ಸಿಗ್ತಾ ಇದೆ. 3000 ರೂಪಾಯಿ ಏನು ಗ್ರಾಜುಯೇಟ್ಸ್ಗೆ ಕೊಡ್ತಾ ಇದ್ದೀವಿ, 1500 ರೂಪಾಯಿ ಡಿಪ್ಲೊಮಾದವ್ರಿಗೆ ಕೊಡ್ತಾ ಇದ್ದೀವಿ. ಪ್ರತಿ ಆ ಒಂದು ಫಲಾನುಭವಿಗಳಿಗೆ ಸಿಗ್ತಾ ಇದೆ. इस देश के हर गरीब परिवार में जो सबसे ज्यादा उम्र की महिला है उसे 1 लाख रुपए सालाना हमारी सरकार देगी. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಒಂದು ಪಕ್ಷ ಆಡಳಿತಕ್ಕೆ ಬಂದ್ರೆ BPL ಕಾರ್ಡ್ ಇಡುವಂತಹ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಲ್ಲಿ ಮಹಿಳೆಯರಿಗೆ ಅಂದ್ರೆ ಯಜಮಾನಿಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನ ಕೊಡಬೇಕು ಅನ್ಕೊಂಡಿದ್ದೀವಿ. केंद्र की नई भर्तियों में आधे पद महिलाओं के लिए आरक्षित होंगे. ಕೇಂದ್ರ ಸರ್ಕಾರದ ಸರ್ಕಾರಿ ಉದ್ಯೋಗಗಳಿದೆಯಲ್ಲ ಅದರಲ್ಲಿ 50% ಅಷ್ಟು ರಿಸರ್ವೇಶನ್ ಹೆಣ್ಮಕ್ಳಿಗೆ ಅಂತ ಇಟ್ಟಿರ್ತೀವಿ. आशा, आंगनवाड़ी और रसोईया महिलाओं के लिए मानदेय में केंद्र का योगदान 2 गुना होगा. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಟೀಚರ್ಗಳು, ಕಾರ್ಯಕರ್ತೆಯರು ಮತ್ತೆ ಬಿಸಿ ಊಟದ ಕಾರ್ಯಕರ್ತೆಯರು ಎಲ್ಲರಿಗೂ ಅವರ ಒಂದು ವೇತನ ದುಪ್ಪಟ್ಟಾಗತ್ತೆ. 25 लाख तक स्वास्थ्य की सारी सुविधाएं आपके लिए मुफ्त होंगी. ಪ್ರತಿ ಕುಟುಂಬಕ್ಕೂ 25 ಲಕ್ಷದಷ್ಟು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಆರೋಗ್ಯ ವಿಮೆ ಸಿಗುತ್ತೆ. 30 लाख सरकारी पद आज खाली हैं. मोदी जी के राज में ये 10 सालों से इतने पद खाली हैं, लेकिन किसी ने भरने का काम नहीं किया. कांग्रेस ये गारंटी दे रही है कि इन पदों को भरा जाएगा, इनमें भर्ती की जाएगी. 10 ವರ್ಷದಿಂದ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 30 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಏನಂದ್ರೆ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಾಗ ಈ ಅಷ್ಟು ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ. शिक्षा के लोन माफ किए जाएंगे और स्नातक पास बच्चों के लिए अप्रेंटिसशिप का प्रोग्राम होगा, जिससे वो 1 लाख रुपए सालाना कमा पाएंगे. ಎಲ್ಲಾ ಶಿಕ್ಷಣದ ಮೇಲಿರುವಂತಹ ಸಾಲವನ್ನ ಮನ್ನಾ ಮಾಡ್ತೀವಿ. ಜೊತೆಗೆ ಸ್ನಾತಕೋತ್ತರ ಪದವೀಧರರೇನಿದ್ದಾರೆ ಅವರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿಯಷ್ಟು ಏನು ವೃತ್ತಿ ಧನದ ಒಂದು ಕೆಲಸವನ್ನ ಗ್ಯಾರಂಟಿ ಆಗಿ ಕೊಡ್ತೀವಿ. 5,000 करोड़ का एक स्टार्टअप फंड बनेगा, जिससे जब कोई युवा अपना छोटा कारोबार शुरू करना चाहेगा उसको सुविधा मिलेगी. 5,000 ಕೋಟಿಯಷ್ಟು ಫಂಡ್ಸ್ ನ ಸ್ಟಾರ್ಟ್ಅಪ್ ಫಂಡ್ ಅಂತ ಎತ್ತಿಡ್ತೀವಿ. ಯಾವ ನಮ್ಮ ಯುವ ಜನತೆ ಒಂದು ಹೊಸ ಉದ್ಯಮವನ್ನ ಸೃಷ್ಟಿ ಮಾಡಬೇಕು, ಶುರು ಮಾಡಬೇಕು ಅಂತ ಇರ್ತಾರೆ, ಅವರಿಗೆ ಸಹಾಯ ಧನವಾಗಿ ಈ 5,000 ಕೋಟಿಯಷ್ಟು ಧನವನ್ನ ಅವರಿಗೋಸ್ಕರ ಎತ್ತಿಡ್ತೀವಿ. अग्निवीर जैसे स्कीम
जो रोजगार के लिए और नौजवानों के लिए घातक हैं, उनको खत्म किया जाएगा और जैसे पहले सेना में भर्ती होती थी उसी तरह से की जाएगी। ಅಗ್ನಿವೀರ್ ಸ್ಕೀಮ್ ಏನ್ ತಂದಿದ್ರು ನರೇಂದ್ರ ಮೋದಿ ಅವರು, ದೇಶದಾದ್ಯಂತ ಅದರ ವಿರುದ್ಧ ಏನು ನಮ್ಮ ಯುವ ಜನತೆ ಹೋರಾಡಿದ್ರು ಅದನ್ನ ನಿಲ್ಲಿಸ್ತೀವಿ. ಈ ಹಿಂದೆ ಭಾರತೀಯ ಸೇನೆಯಲ್ಲಿ ಯಾವ ರೀತಿ ನೇಮಕಾತಿ ಆಗ್ತಿತ್ತೋ ಅದೇ ರೀತಿ ನೇಮಕಾತಿ ಮಾಡ್ತೀವಿ. देश भर में मेरे श्रमिक भाई बहनों का बहुत शोषण होता है। कांग्रेस पार्टी ये गारंटी दे रही है कि उनके स्वास्थ्य के अधिकार को कानून बनाएंगे, उसका कानूनी गारंटी होगा और जांच से इलाज तक वो इसका फायदा उठा पाएंगे। ದೇಶದ ಶ್ರಮಿಕರ ಮೇಲೆ ಹಲವಾರು ದೌರ್ಜನ್ಯಗಳು ನಡೆಯುತ್ತೆ. ಅವರ ಸ್ವಾಸ್ಥ್ಯದ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇದೆ. ಅದನ್ನ ಅವರ ಆರೋಗ್ಯವ ತಪಾಸಣೆಯಿಂದ ಆರೋಗ್ಯ ಸರಿ ಹೋಗೋವರೆಗೂ ಏನೇ ಕಾಯಿಲೆ ಇದ್ರು ಅದರ ಒಂದು ಜವಾಬ್ದಾರಿಯನ್ನ ಅವರ ಹಕ್ಕು ಅಂತ ನಮ್ಮ ಸರ್ಕಾರ ನೀಡುತ್ತೆ. पूरे राष्ट्र में 400 रुपए की न्यूनतम मजदूरी तय होगी और शहरों में जिस तरह से गांव में मनरेगा से 100 दिन के रोजगार की गारंटी मिलती थी उसी तरह से शहरों में भी रोजगार की गारंटी सरकार देगी। ಈ ಒಂದು ಮನ್ರೇಗಾ ಯೋಜನೆ ಏನು ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿತ್ತು ಅದನ್ನ ಸಿಟಿಯಲ್ಲೂ ಮಾಡ್ತೀವಿ. 400 ರೂಪಾಯಿ ದಿನಕ್ಕೆ, ಇಷ್ಟ ದಿನ ಏನು 250 ರೂಪಾಯಿ ವೇತನ ಇತ್ತು ಅದನ್ನ 400 ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ. ओला, उबर, जोमैटो डिलीवरी वाले जो वर्कर्स हैं उनको सामाजिक सुरक्षा दी जाएगी। ಓಲಾ, ಊಬರ್ ಈ ರೀತಿ ಏನು ನಮ್ಮ ಯುವ ಜನತೆ ಕೆಲಸ ಮಾಡ್ತಿದ್ದಾರೆ ಈ ಕಂಪನಿಗಳಲ್ಲಿ, ಅವರಿಗೆ ಏನು ಒಂದು ಸಾಮಾಜಿಕ ಭದ್ರತೆ ಇಲ್ಲ. ಅಂಥವರಿಗೂ ಕೂಡ ಒಂದು ನೀತಿಯನ್ನ ಸೃಷ್ಟಿಸಿ ಸಾಮಾಜಿಕ ಭದ್ರತೆಯನ್ನ ಕೊಡ್ತೀವಿ. SC, ST और OBC के लिए जैसे मेरे भाई हर जगह कहते हैं, पूरी गिनती की जाएगी पूरे देश में कि कौन किस जाति की कितनी कितनी आबादी है, सिर्फ आपकी नहीं लेकिन सबकी, और कौन कितना कमा रहा है और उसके तहत फिर नई नीतियां बनाई जाएंगी। आरक्षण की सीमा 50% से बढ़ाया जाएगा और SC, ST का सब प्लान लागू किया जाएगा। SC, ST के लिए विशेष बजट जारी किया जाएगा और काडू गोला समाज को ST का दर्जा दिया जाएगा। ಜಾತಿ ಗಣತಿಯನ್ನ ಇಡೀ ದೇಶದಲ್ಲಿ ನಡೆಸ್ತೀವಿ. ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವರು, ಪ್ರತಿಯೊಂದು ಸಮುದಾಯದವರು ಎಷ್ಟು ಜನ ಇದ್ದಾರೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವ ಸಮುದಾಯ ಎಷ್ಟು ಮುಂದುವರೆದಿದೆ ಅನ್ನುವಂತಹ ಒಂದು ಗಣತಿ ನಡೆಸಿ ನಮ್ಮ ನೀತಿಗಳು ಈ ಒಂದು ಗಣತಿಯ ರಿಪೋರ್ಟ್ ಪ್ರಕಾರನೇ ಮಾಡಿ ಎಲ್ಲರ ಒಂದು ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸೋದಕ್ಕೆ ಅಂತ ಮಾಡ್ತೀವಿ. SC, ST ಸಬ್ ಪ್ಲಾನ್, SC, ST ಅವ್ರಿಗೋಸ್ಕರನೇ ಒಂದು ಸೆಪರೇಟ್ ಬಜೆಟ್ ಮಾಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಂವಿಧಾನದ ತಿದ್ದುಪಡಿ ಮಾಡಿ 50% ಗಿಂತ ಹೆಚ್ಚು ರಿಸರ್ವೇಶನ್ ನ ಚೇಂಜ್ ಮಾಡ್ತೀವಿ. मेरे किसान भाई बहनों के लिए MSP का कानून बनेगा और खेती के सारे सामान GST से मुक्त होंगे। ನಮ್ಮ ರೈತರಿಗೋಸ್ಕರ ಕನಿಷ್ಠ ಬೆಂಬಲ ದರವನ್ನ ಪ್ರತಿಯೊಂದು ಬೆಳೆಗೂ ನಾವು ಅವರ ಹಕ್ಕು ಅಂತ ಕೊಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿಯನ್ನ GST ಇಲ್ಲದಿರೋ ಹಾಗೆ, ಕೃಷಿ ಕ್ಷೇತ್ರದಲ್ಲಿ GST ಇಲ್ಲದಿರೋ ಹಾಗೆ ಮಾಡ್ತೀವಿ. खेती के लिए नई आयात निर्यात नीति बनेगी, भूमिहीनों को जमीन दी जाएगी, न्यूनतम मजदूरी 400 रुपए की खेती में भी होगी और एक स्थायी कृषि ऋण माफी आयोग बनेगा जिससे जब जब आपको ऋण माफ कराना होगा आप करा पाएंगे। फसल का नुकसान उसका जो भुगतान है आज आपको नहीं मिलता, आपको 30 दिन के अंदर अंदर जब आपके फसल का नुकसान होगा तो 30 दिन के अंदर अंदर पूरा भुगतान किया जाएगा। ಕೃಷಿಗಾಗಿ ಹೊಸ ನೀತಿ ಮಾಡ್ತೀವಿ. ಇದರಲ್ಲಿ ಭೂಮಿ ಇಲ್ದಿರೋರಿಗೆ ಭೂಮಿ ಹಂಚಿಕೆ ಆಗ್ಬೋದು, ಸಾಲ ಮನ್ನಾ ಮಾಡೋದಕ್ಕೆ ಅಂತ ಒಂದು ಸಮಿತಿಯನ್ನ ರಚನೆ ಮಾಡೋದಾಗ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ನಮ್ಮ ಬೆಳೆಯ ಹಾನಿ ಆದಾಗ ಅದಕ್ಕೆ ಸಿಗಬೇಕಾಗಿರುವಂತಹ ವಿಮೆಯನ್ನ 30 ದಿವಸದ ಒಳಗೆ ರೈತರ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಆಗಿ ಹೋಗೋ ಹಾಗೆ ಮಾಡ್ತೀವಿ. देखिए
आज जो देश में हो रहा है वो सही नहीं है। सही इसलिए नहीं है क्योंकि देश की जो आबादी है, ज्यादातर जो देश का गरीब है, किसान है, मजदूर है, अधिकारी है, देश के मिडिल क्लास है, जो दिन रात काम करके अपने आप को आगे बढ़ाने की कोशिश कर रहे हैं, उन्हें नकारा जा रहा है और कुछ गिने चुने लोगों को खूब आगे बढ़ाया जा रहा है। पूरे देश की संपत्ति दी जा रही है। आपके लिए काम होना चाहिए, यही राजनीति का असूल होना चाहिए। और जिस तरह के नेता आजकल आपके सामने इधर उधर की बातें करके आपके वोट ले रहे हैं, ये बहुत गलत हो रहा है आपके साथ। ಈ ಹಿಂದೆ ಒಂದು ವಿಷಯ ಹೇಳದ್ ಮತ್ತೆ, ಕಾಡುಗೊಲ್ಲ ಸಮುದಾಯವನ್ನು ಎಸ್ಟಿಗೆ ಸೇರಿಸ್ತೀವಿ ಅಂತ ನಮ್ಮ ಮೇಡಮ್ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ. ನಮ್ಮ ದೇಶದಲ್ಲಿರುವಂತಹ ಕ್ಷಮಿಕರು, ರೈತರು, ಮಹಿಳೆಯರು, ಪ್ರತಿ ಒಂದು ಹಿಂದುಳಿದ ಸಮುದಾಯ ಆಗ್ಬೋದು, ಒಂದು ಕಷ್ಟ ಪಡ್ತಿರುವಂತಹ ಸಮುದಾಯ ಆಗ್ಬೋದು, ನಿಮ್ಮ ವೋಟ್ನ ಮಾತ್ರನೇ ಈ ಹಿಂದಿನ ಸರ್ಕಾರ ಕೇಳುತ್ತೆ. ಆದ್ರೆ ನಾವು ನಿಮ್ಮ ಧ್ವನಿಯಾಗಿರ್ತೀವಿ. ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಮಾಡ್ತೀವಿ ನಮ್ಮ ನೀತಿಗಳನ್ನ. इस देश के संविधान को बचाना है, इस देश के लोकतंत्र को बचाना है, इस देश के किसान, मजदूर, आम आदमी को बचाना है और आगे बढ़ाना है, तो आपको बहुत सोच समझकर इस चुनाव में अपना वोट देना पड़ेगा। किसी की बातों में मत पड़ो, इधर उधर भटको मत। अपना पूरा ध्यान अपनी समस्याओं पर और अपने जीवन पर रखो। इस चुनाव में आपका वोट आप ही के पक्ष में जाना चाहिए, आपके भविष्य को मजबूत बनाने के पक्ष में, आपके देश को मजबूत बनाने के पक्ष में और आपके बच्चों को अपने पैरों पे खड़े होने के पक्ष में जाना चाहिए। ನಮ್ಮ ಸಂವಿಧಾನದ ಸಂರಕ್ಷಣೆ ಆಗೋದಾಗ್ಬೋದು, ನಮ್ಮ ಪ್ರಜಾಪ್ರಭುತ್ವದ ಸಂರಕ್ಷಣೆ ಆಗ್ಬೋದು, ನಮ್ಮ ರೈತರು, ನಮ್ಮ ಹಿಂದುಳಿದ ವರ್ಗಗಳು ಪ್ರತಿಯೊಬ್ಬರದ ಸಂರಕ್ಷಣೆ ಆಗ್ಬೋದು, ಅದು ಆಗೋದೇ ನಿಮ್ಮ ಒಂದು ವೋಟಿಂದ. ಯಾರು ಏನೇ ಆದ್ರೂ ನಿಮ್ಮ ಧ್ಯಾನ ಆ ಕಡೆ ಈ ಕಡೆ ಹೋಗ್ಬಾರ್ದು. ನೀವು ವೋಟ್ ಮಾಡಕ್ ಮುಂಚೆ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಜೀವನಕ್ಕೆ, ನಿಮ್ಮ ಮಕ್ಕಳಿಗೆ, ಅವರ ಭವಿಷ್ಯಕ್ಕೆ ಯಾರು ಒಂದು ಒಳ್ಳೆಯ ನೀತಿಗಳನ್ನ ಮಾಡ್ತಾರೆ ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ವೋಟ್ ಹಾಕಿ. मेरी आशा है कि जिस तरह से आपने मेरी बातों को आज सुना है, जब आप वोट डालने जाएंगे तो मेरी बातों पर आप ध्यान देंगे, उनको याद करेंगे और अपने विवेक से अपनी ही मजबूती के लिए, अपने देश को, लोकतंत्र को मजबूत बनाने के लिए आएंगे और कांग्रेस के उम्मीदवार को जिताएंगे। आप सबको बहुत बहुत धन्यवाद। जय कर्नाटका, जय हिंद। ಇಷ್ಟು ಸಮಾಧಾನವಾಗಿ ನೀವೆಲ್ಲ ನನ್ನ ಮಾತು ಕೇಳಿದಿರಿ. ಇದನ್ನೇ ವೋಟ್ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ, ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಯಾರು ಒಂದು ಸೊಲ್ಯೂಷನ್ ಕೊಡ್ತಾರೋ ಅವ್ರಿಗೆ ಮಾತ್ರನೇ ವೋಟ್ ಮಾಡಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.